ಚಪಾತಿ ಜೊತೆ ಅಥವಾ ಅನ್ನದ ಜೊತೆ ಮಿಕ್ಸ್ ಮಾಡಿ ತಿನ್ನೋಕ್ಕೆ ಸಕ್ಕ ಟೇಸ್ಟಿಯಾಗಿರೋವಂಥ ಗೋಬಿ ಅಥವಾ ಕಾಲಿಫ್ಲವರ್ ಫ್ರೈನ ಸಿಂಪಲ್ ಆಗಿ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ಕುದೀತಾ ಇರೋ ನೀರಿಗೆ ಕಟ್ ಮಾಡಿರೋ ಅಂಥ ಕಾಲಿಫ್ಲವರು ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಇದು 60-70 ಭಾಗ ಬೆಂದೋಗುತ್ತೆ. ಇನ್ನು ಸೀಸನ್ ಆಗಿರೋದ್ರಿಂದ ಕಾಲಿಫ್ಲವರಲ್ಲಿ ಅಷ್ಟಾಗಿ ಹುಳ ಸಹ ಇರೋದಿಲ್ಲ. ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಎಣ್ಣೆ, ಅರ್ಧ ಸ್ಪೂನ್ ಜೀರಿಗೆ, ಕರಿಬೇವು ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಫ್ರೆಶ್ ಆಗಿ ಜಜ್ಜಿಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ 2 ಮೀಡಿಯಂ ಸೈಜ್ ಟೊಮೆಟೊನ ನಾನು ಚಾಪರಲ್ಲಿ ಹಾಕಿ ಸ್ವಲ್ಪ ಚಾಪ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಸಹ ಹಾಕ್ಕೋಬಹುದು. ಹಾಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, 1 ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ, ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ಚಿಟಿಕೆ ಅರಿಶಿನ ಇಷ್ಟನ್ನು ಹಾಕಿ ಇದೆಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಹೂಕೋಸನ್ನ ಹಾಕಿ 5-6 ನಿಮಿಷ ಪ್ಲೇಟ್ ಏನು ಮುಚ್ಚಿದಿರಾ ಹಾಗೇನೆ ಫ್ರೈ ಮಾಡ್ಕೋಬೇಕು. ಹೂಕೋಸ್ ತುಂಬಾ ಸಾಫ್ಟ್ ಆಗೋಗ್ದಿರಾ ಸ್ವಲ್ಪ ಕ್ರಂಚಿಯಾಗಿದ್ರೇನೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರೋ ಫ್ರೈ ರೆಡಿ.